ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಓಕೆ, ಎವರೇಜ್ 4th ಕ್ಲಾಸ್ ಇವತ್ತು 4 ಕ್ಲಾಸಿನ PPT ಗ್ರೂಪಲ್ಲಿ ಆಲ್ರೆಡಿ ಸೆಂಡ್ ಮಾಡಿದ್ದೀನಿ. ನಾನು ಇವತ್ತು ಬೆಳಗ್ಗೆ ನೋಡಿದಿರಾ ಅಂತ ಅನ್ಕೊಂತೀನಿ. ಅಲ್ಲಿಂದ ನೀವು ಸಾಲ್ವ್ ಕೂಡ ಮಾಡಿರ್ತೀರಾ 4th ಕ್ಲಾಸಿಂದ. ಓಕೆ, ಇವತ್ತು 4ನೇ ಕ್ಲಾಸಿನ ಕೆಲವೊಂದು ಕ್ವಶನ್ಸ್ಗಳಿದ್ದಾವೆ. ಕೊನೆಯ ಚಾಪ್ಟರ್ ಇದು ಸಾರಿ ಕೊನೆಯ ಕ್ಲಾಸ್ ಇದು ಎವರೇಜ್ ಮೇಲಿಂದ. ಎವರೇಜ್ ಚಾಪ್ಟರ್ನ ಕೊನೆಯ ಕ್ಲಾಸ್. ಇದಾದ ನಂತರ ನಾಳೆಯಿಂದ ನಾವು ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಹಳೆ ವಿಡಿಯೋ ನೋಡಿರಲಿಲ್ಲ ಅಂತ ನೋಡ್ಕೊಡ್ರಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ನೋಡ್ಕೋಬೋದು. ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಮಾಡಿ ಆಲ್ರೆಡಿ 10th ವೀಕ್. ಇವಾಗ ನಾವು 10th ವೀಕಲ್ಲಿದ್ದೀವಿ. ಓಕೆ, ಹಲವಾರು ವಿಡಿಯೋಗಳು ಕಂಪ್ಲೀಟ್ ಆಗಿದ್ದಾವೆ. ಆಮೇಲೆ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಎಲ್ಲ ಇರುತ್ತೆ, ಅಲ್ಲಿಂದ ನೀವು ಆ ಗ್ರೂಪ್ ಜಾಯ್ನ್ ಹಾಕ್ಕೊಂಡು ಡೈಲಿ ಕ್ಲಾಸ್ಗಳ PPTಗಳನ್ನು ಮತ್ತು ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ಹಾಗೂ ನಿಮ್ಮ ಡೌಟ್ಸ್ಗಳನ್ನು ಆ ಗ್ರೂಪಲ್ಲಿ ಶೇರ್ ಮಾಡಬಹುದು ಮತ್ತು ನೋಡ್ಬೋದು. ಓಕೆ, ಇದನ್ನು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಅವರೇಜ್ ಕ್ಲಾಸ್ 4. ಒಂದೊಂದು ಕ್ವಶನ್ಗೆ 2.5 ನಿಮಿಷ ಟೈಮ್ ಇರುತ್ತೆ. ಟೈಮ್ ಆದ ನಂತರ ನಾನು ಸಾಲ್ವ್ ಮಾಡ್ತೀನಿ. ಟೈಮರ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕ್ವಶನ್ಸ್ಗಳಿರ್ತವೆ. ಓಕೆ, ಡೈರೆಕ್ಟ್ ಕ್ವಶನ್ಸಿಗೆ ಬರೋಣ. ಫಸ್ಟ್ ಕ್ವಶನ್ ಟ್ರೈ ಮಾಡಿ. ಮಾಡಿದಾರ ಅಂತ ಅನ್ಕೊಂತೀನಿ. ನೋಡೋಣ. ಅವರೇಜ್ ಮಾರ್ಕ್ಸ್ ಸ್ಕೋರ್ಡ್ ಬೈ X ಸ್ಟೂಡೆಂಟ್ಸ್ ಇನ್ ಅ ಕ್ಲಾಸ್ ಇಸ್ 72 and the average marks scored by boys in the class is 66. ಬಾಯ್ಸ್ ಕೊಟ್ಟಿದ್ದಾನೆ, ಟೋಟಲ್ ಕೊಟ್ಟಿದ್ದಾನೆ. and the average marks scored by girls in the class is 18. the number of girls is what percent of the number of boys in the same class. ಓಕೆ, ಡೈರೆಕ್ಟಾಗಿ ನಂಬರ್ ಕೇಳಿದರೆ ಡಿಫಿಕಲ್ಟ್ ಇತ್ತು ಸಾಲ್ವ್ ಮಾಡೋದು, ಯಾಕಂದರೆ ಅದು ಕಾಂಡಿಟೇಟಿವ್ ಆನ್ಸರೇ ಬರ್ತಿರಲಿಲ್ಲ. ರೇಷಿಯೋಲ್ಲಿ ಕೇಳಿರೋದ್ರಿಂದ ಅದು ನಾವು ಪರ್ಸೆಂಟೇಜ್ ಕೇಳಿದ್ದಾನೆ ರೇಷಿಯೋದಲ್ಲಿ, ಅದನ್ನು ಸಾಲ್ವ್ ಮಾಡ್ಬೋದು. ದ ಅವರೇಜ್ ಮಾರ್ಕ್ಸ್ ಸ್ಕೋರ್ಡ್ ಬೈ X ಸ್ಟೂಡೆಂಟ್ಸ್, ಟೋಟಲ್ ಸ್ಟೂಡೆಂಟ್ಸ್. ಇಲ್ಲಿ ನಂಬರ್ ಅಬ್ಸರ್ವೇಷನ್ ಇರ್ತೈತೆ, ಅವರೇಜ್ ಟೋಟಲ್ ಅಂದ್ರೆ ಸಮ್. ಇದು ನಾನು ಹಿಂಗೆ ಬರ್ತಿರ್ತೀನಿ ಯಾವಾಗಲೂ. ಅಬ್ಸರ್ವೇಷನ್ ಅಂತಂದರೆ ಟೋಟಲ್ ಎಷ್ಟು ಸ್ಟೂಡೆಂಟ್ ಇದ್ದಾರೆ. ಅವರೇಜ್ ಮಾರ್ಕ್ಸ್ ಸ್ಕೋರ್ಡ್ ಬೈ X ಸ್ಟೂಡೆಂಟ್ಸ್. X ಸ್ಟೂಡೆಂಟ್ ಈಸ್ 72. ಹಂಗಿದ್ರೆ ಸಮ್ ಏನಾಗುತ್ತೆ, 72X ಆಗುತ್ತೆ. ದ ಅವರೇಜ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಬಾಯ್ಸ್ ಎಷ್ಟಿದ್ದಾರೆ ಗೊತ್ತಿಲ್ಲ, ಬಾಯ್ಸನ್ನು A ಅನ್ಕೊಳ್ಳೋಣ. ಬಾಯ್ಸ್ A ಅನ್ಕೊಳ್ಳೋಣ, ಗರ್ಲ್ಸ್ B ಅನ್ಕೊಳ್ಳೋಣ. A ಆದರೆ ಬಾಯ್ಸ್ ಎಷ್ಟಾಗ 66 ಮಾರ್ಕ್ಸ್ ತೊಗೊಂಡಿದ್ದಾನೆ ಎವರೇಜ್, ಅಂದರೆ ಸಮ್ ಎಷ್ಟಾಗುತ್ತೆ, 66A ಆಯಿತು. ಆಮೇಲೆ ಗರ್ಲ್ಸ್ ಎಷ್ಟಿದ್ದಾರೆ, ಗರ್ಲ್ಸ್ ಗೊತ್ತಿಲ್ಲ, ಗರ್ಲ್ಸ್ B ಇದ್ದಾರೆ. ಅವರೇಜ್ ಮಾರ್ಕ್ಸ್ ಗರ್ಲ್ಸ್ 81 ಅದ, ಅಂದರೆ 81B ಆಯಿತು. ಎವರೇಜ್ ಮಾರ್ಕ್ಸ್ ಆಫ್ ಗರ್ಲ್ಸ್ ಪ್ಲಸ್ ಎವರೇಜ್ ಮಾರ್ಕ್ಸ್ ಆಫ್ ಬಾಯ್ಸ್ ಎರಡು ಸೇರಿಸಿದಾಗ ಟೋಟಲ್ ಸಮ್ ಬರ್ತೈತಲ್ಲ, ಟೋಟಲ್ ಕ್ಲಾಸಿನ ಮಾರ್ಕ್ಸ್
ಈ ಎಕ್ಸ್ ಅಂತಂದ್ರೆ ಏನು, ಎಕ್ಸ್ ಅಂದ್ರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಅದರಲ್ಲಿ ಗರ್ಲ್ಸ್ ಬಂದ್ರು ಪ್ಲಸ್ ಬಾಯ್ಸ್ ಬಂದ್ರು, ಟೋಟಲ್ ಎಕ್ಸ್ ಅಂತಂದ್ರೆ ಗರ್ಲ್ಸ್ ಪ್ಲಸ್ ಬಾಯ್ಸ್. ಅದನ್ನೇ ನಾವು ಇಲ್ಲಿ ಏನ್ ಬರಿತೀವಿ, 72 ಇಂಟು ಗರ್ಲ್ಸ್ ಪ್ಲಸ್ ಬಾಯ್ಸ್. ಇದು ಎದಕ್ಕೆ ಈಕ್ವಲ್ ಇರ್ತೈತೆ ಅಂದ್ರೆ ಇವೆರಡು ಜನರಲ್ ಸಮ್ಮಿಗೆ 66A ಪ್ಲಸ್ 81B. ಗರ್ಲ್ಸ್ ಅಂತಂದ್ರೆ ಏನಿದ್ದಾರೆ ಬಿ, ಬಾಯ್ಸ್ ಅಂದ್ರೆ ಎ ಪ್ಲಸ್ ಬಿ. ಇದೇನಾಯ್ತು 72A ಪ್ಲಸ್ 72B is equals to 66A plus 81B ಆಯಿತು. 66A ಈ ಕಡೆ ಬಂದು 6A ಉಳಿತೈತೆ, ಇದು 72 ಈ ಕಡೆ ಬಂದು 9B ಉಳಿತೈತೆ. ಹಂಗಿದ್ರೆ A is to B ಎಷ್ಟು ಬಂತು, 3 2 3 3:2 ಬಂತು. ಅದನ್ನೇ ಇಲ್ಲಿ ಬರೆಯೋಣ, A B ರೇಷಿಯೋ ಏನದ 3:2. Okay, next question, the number of girls is what, girls in the class is what percent of number of boys. Okay, 3 ರೇಷಿಯೋ ಅಲ್ಲಿ ಅದನ್ನ ಎಕ್ಸಾಕ್ಟ್ ವ್ಯಾಲ್ಯೂ 3x ಅನ್ಕೋತೀವಿ, 2x ಅನ್ಕೋತೀವಿ. ಗರ್ಲ್ಸ್ ಕೇಳಿದ ನಾನು, ನಂಬರ್ ಆಫ್ ಗರ್ಲ್ಸ್ ಎಷ್ಟಿದ್ದಾರೆ 2x ಇದ್ದಾರೆ. ಯಾರಿಗೆ ಹೋಲಿಕೆ ಮಾಡೈತಿ, ಬಾಯ್ಸ್ಗೆ 3x ಇದ್ದಾರೆ. ಪರ್ಸೆಂಟ್ ಕೇಳಿದ್ರಿಂದ 100, ಎಕ್ಸೆಸ್ ಕ್ಯಾನ್ಸಲ್. 2/3 1/3 ಅಂದ್ರೆ 33.33, 2/3 ಅಂದ್ರೆ ಅದರ ಡಬಲ್ 66.66. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್, average marks obtained by PQR is X. PQR ಮೂರು ಜನರ ಆವರೇಜ್ ಏನೈತೆ X ಐತೆ. ಓಕೆ, ಅದು ಹೆಂಗೆ ಹೇಳಿದೆ ನನಗೆ ಬರೀರಿ. ದ ಆವರೇಜ್ ಮಾರ್ಕ್ಸ್ obtained by P and Q is 6X plus, sorry, X plus 6, and average marks obtained by Q and R is X. If half of the marks obtained by P is 48 less ಆಯ್ತಲ್ಲ, ಓಕೆ, then marks obtained by Q ಕಂಡುಹಿಡಿಯಬೇಕಾಗಿದೆ. P 48 ಕಡಿಮೆ ಇದ್ದಾನೆ Qಗೆ ಅಂತ, P is 48 less than Q, ಅದೇ ಹೇಳಿರೋದು. then find the total marks obtained by P and R. ಎರಡು ಜನರದ ಟೋಟಲ್ ಮಾರ್ಕ್ಸ್ ಕೇಳಿದ್ದಾನೆ. ಓಕೆ, the average marks obtained by PQR, P plus Q plus R divided by 3 is equals to X ಅಂತಿದ್ದಾನೆ. ಅಂದರೆ P plus Q plus R is equals to 3X. ಇವರು ಮೂರದು P plus Q plus R ಸಮ್ ಏನಾಯ್ತು, 3X ಆಯಿತು. ನೆಕ್ಸ್ಟ್ ಏನಂತಿದ್ದೆ ನಾನು, ದ ಆವರೇಜ್ ಮಾರ್ಕ್ಸ್ obtained by P and Q is 6X. P ಮತ್ತು Q ಇವೆರಡರ ಆವರೇಜ್ ಕೊಟ್ಟಿದ್ದಾನೆ 6X, ಸಾರಿ X plus 6. ಆವರೇಜ್ X plus 6 ಅಂದ್ರೆ ಸಮ್ ಏನಾಗುತ್ತೆ, 2 ಜನ ಅದಾರೆ, 2 ಇಂಟು X plus 6 ಆಗುತ್ತೆ. ಅಂದರೆ 2 ಇಂಟು X plus 6 ಆಗುತ್ತೆ. ಇದರ ಆನ್ಸರ್ 2X plus 12 ಆಗುತ್ತೆ. ಟೋಟಲ್ 3X ಆಗಬೇಕು, ಬಟ್ ಇಲ್ಲಿ ಆಲ್ರೆಡಿ 2X plus 12 ಐತಿ. ಅಂದ್ರೆ 2X ಅದಾವ, 3X ಆಗ್ಬೇಕಂದ್ರೆ R ಇನ್ನೊಂದು X ಇರಬೇಕು. 2X plus X 3X plus 12 ಆಗುತ್ತೆ. ಪ್ಲಸ್ 2 ಕ್ಯಾನ್ಸಲ್ ಆಗ್ಬೇಕಂದ್ರೆ -12 ಆಗಬೇಕು. R ದ ವ್ಯಾಲ್ಯೂ ಏನು ಸಿಕ್ತು ನಮಗೆ ಇಲ್ಲಿ, R is equals to X minus 12 ಸಿಕ್ತು. ಅರ್ಥ ಆಯ್ತು ಅನ್ಕೊಂತೀನಿ. ಓಕೆ, R is equals to X minus 12 ಸಿಕ್ತು. P plus Q is equals to 2X plus 6 ಐತೆ. R is equals 2X ಆಯಿತು, 2 ಆಮೇಲೆ 6 into 2 12 ಐತೆ. ಇಲ್ಲಿ ಈ 2X plus 12 ಐತಲ್ಲ, ಇದರಲ್ಲಿರೋ 12 ಕ್ಯಾನ್ಸಲ್ ಆಗ್ಬೇಕಂದ್ರೆ ಇಲ್ಲಿ -12 ಬರಬೇಕು. ಆಮೇಲೆ ಇಲ್ಲಿ 2X ಐತೆ, 3X ಆಗ್ಬೇಕಂದ್ರೆ R ಅಲ್ಲಿ ಇನ್ನೊಂದು X ಬೇಕು, X minus
12 ಪ್ಲಸ್ 2x ಮೈನಸ್ 12 ಎರಡು ಆ್ಯಡ್ ಮಾಡಿದಾಗ 3x ಬರುತ್ತೆ. ಅರ್ಥ ಆಯ್ತಾ? ಆರ್ದ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ನೋಡೋಣ. ಇದೇ ಸೇಮ್ ಬರೀರಿ. ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಇಸ್ ಈಕ್ವಲ್ಸ್ ಟು 3x ಐತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾನು? ಆ್ಯಂಡ್ ದ ಅವರೇಜ್ ಮಾರ್ಕ್ಸ್ ಆಫ್ ಕ್ಯೂ ಆ್ಯಂಡ್ ಆರ್. ಕ್ಯೂ ಆ್ಯಂಡ್ ಆರ್ ಇವು ಎರಡರದ್ದು ಅವರೇಜ್ ಕೊಟ್ಟಿದ್ದಾನೆ. ಎಷ್ಟೈತೆ? ಎಕ್ಸ್ ಐತೆ. ಇವೆರಡರದ್ದು ಎಕ್ಸ್ ಅದ ಅಂತಂದ್ರೆ ಟೋಟಲ್ 3x ಐತಿ ಎಕ್ಸ್ ಐತಿ. ಇವೆರಡರದ್ದು ಅವರೇಜ್ ಎಕ್ಸ್ ಅದ. ಸಮ್ ಎಷ್ಟಾಗುತ್ತೆ? 2x ಆಗುತ್ತೆ. ಸಮ್ 2x ಐತೆ ಅಂದ್ರೆ ಟೋಟಲ್ ಸಮ್ 3x ಐತೆ. ಹಂಗಿದ್ರೆ ಪಿ ಏನಾಗಬೇಕು? ಎಕ್ಸ್ ಆಗಬೇಕು. ಎಕ್ಸ್ ಪ್ಲಸ್ 2x ಇಸ್ ಈಕ್ವಲ್ಸ್ ಟು 3x ಅಂದ್ರೆ ಪಿ ಸಿಕ್ತು. ಪಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಆಯಿತು. ಪಿ ಸಿಕ್ತು. ಆಮೇಲೆ ಆರ್ ಸಿಕ್ತು. ಇದು ಆರ್ ಎಕ್ಸ್ ಮೈನಸ್ 12 ಅದ. ಪಿ ಎಕ್ಸ್ ಅದ. ಟೋಟಲ್ ಪಿ ಕ್ಯೂ ಆರ್ ಮೂರು ಸೇರಿಸಿದ್ರೆ ಏನಾಗಬೇಕು? 3x ಆಗಬೇಕು. ಪಿ ಕ್ಯೂ ಆರ್ ಮೂರು ಸೇರಿಸಿದ್ರೆ 3x ಆಗಬೇಕು. ಎಕ್ಸ್ ಪ್ಲಸ್ ಎಕ್ಸ್ 2x ಆಯಿತು. ಪಿ ಕ್ಯೂ ಏನಾಗುತ್ತೆ? ಇದರೊಳಗೆ ಒಂದು ಎಕ್ಸ್ ಇರ್ತೈತಿ. ಇಲ್ಲಿ -12 ಐತಲ್ಲ, ಅದು ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಇದರಲ್ಲಿ +12 ಬೇಕು. ಅರ್ಥ ಆಯ್ತು ಅನ್ಕೋತೀನಿ. -12 +12 ಕ್ಯಾನ್ಸಲ್ ಆಗಿ ಎಕ್ಸ್ ಪ್ಲಸ್ 2x ಪ್ಲಸ್ 3x ಬರುತ್ತೆ ಡೈರೆಕ್ಟ್. ಜಸ್ಟ್ ಅಬ್ಸರ್ವೇಷನ್ ಐತಿ, ಇದರಲ್ಲಿ ಏನಿಲ್ಲ. ಏನು ಕೊಟ್ಟಿದ್ದಾನೆ ಆಯ್ತು. ಇದೆಲ್ಲ ಹೆಂಗೆ ಕೊಟ್ಟಿದ್ದಾನೆ ಹಂಗೆ ಬರೋದ್ವಿ. ನೆಕ್ಸ್ಟ್ ಏನೈತೆ? ಇಪ್ಪ ಹಾಫ್ ಪಿ ಕ್ಯೂ ಆರ್ ಮೂರು ಬಂದಿದ್ದು ಅವರೇ ಸಮ್ ಇದು ಸಿಕ್ತು, ವ್ಯಾಲ್ಯೂ ಸಿಕ್ತು. ಇವಾಗ ಇಫ್ ದ ಹಾಫ್ ಆಫ್ ದ ಮಾರ್ಕ್ಸ್ ಅಬ್ಟೈನ್ಡ್ ಬೈ ಪಿ, ಹಾಫ್ ಆಫ್ ದ ಮಾರ್ಕ್ಸ್ ಪಿ ಅಬ್ಟೈನ್ ಮಾಡಿರೋದು ಎಕ್ಸ್, ಇದ್ರ ಹಾಫ್ ಆಫ್ ದ ಮಾರ್ಕ್ಸ್ ಅಬ್ಟೈನ್ಡ್ ಬೈ ಪಿ ಈಸ್ 48 ಲೆಸ್ ಅದ. 48 ಲೆಸ್ ಅಂತಂದ್ರೆ ಪಿ 48 ಲೆಸ್ ಅದ. ಇದು ಈಕ್ವಲ್ ಆಗ್ಬೇಕಂದ್ರೆ ಇದರಲ್ಲಿ 48 ಆ್ಯಡ್ ಮಾಡಬೇಕು. ಎದಕ್ಕೆ ಈಕ್ವಲ್ ಆಗುತ್ತೆ? ಆ್ಯಡ್ ಮಾಡಿದಾಗ ಕ್ಯೂದ ಮಾರ್ಕ್ಸ್ ಈಕ್ವಲ್ ಆಗುತ್ತೆ. ಕ್ಯೂದ ಮಾರ್ಕ್ಸ್ ಎಕ್ಸ್ ಪ್ಲಸ್ 12 ಐತೆ. ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಪ್ಲಸ್ 96 ಆಗುತ್ತೆ ಇಸ್ ಈಕ್ವಲ್ಸ್ ಟು 2x ಪ್ಲಸ್ 24. ದೆನ್ ಎಕ್ಸ್ ಈ ಕಡೆ ಬಂದು ಮೈನಸ್ ಎಕ್ಸ್ ಆಗಿ ಇದ್ರೊಳಗೆ 2x ಒಳಗೆ ಎಕ್ಸ್ ಹೋಗಿತ್ತು ಅಂದರೆ ಎಕ್ಸ್ ಉಳಿತೈತೆ. ಇದು 24 ಐತೆ ಅಂತಂದರೆ 2 ಐತಂತಂದರೆ 4 ಐತಂದ್ರೆ 2 ಐತಂದ್ರೆ 7. ಎಕ್ಸ್ ಇಸ್ ಈಕ್ವಲ್ಸ್ ಟು 72 ಬರುತ್ತೆ. x is equals to 72. x is equal to 72 ಬಂತ. ಕೇಳಿರೋದೇನು ಅವನು? ದೆನ್ ಫೈಂಡ್ ದ ಟೋಟಲ್ ಮಾರ್ಕ್ಸ್ ಆಬ್ಟೈನ್ಡ್ ಬೈ ಪಿ ಆ್ಯಂಡ್ ಆರ್. ಪಿ ಆ್ಯಂಡ್ ಆರ್. ಪಿ ಇದು ಎಷ್ಟು ಬರುತ್ತೆ? x is equals to 72. ಇಲ್ಲಿ 72 - 12 ಅಂದರೆ 60. 60 ಪ್ಲಸ್ 72 ಎಷ್ಟಾಗುತ್ತೆ? 2 2 6 12 3 ತರ ಸೇರಿಸು 132. 132 ಇದರ ಆನ್ಸರ್. ಆಪ್ಷನ್ ನಂಬರ್ ಇ ನನ್ ಆಫ್ ದಿ ಅಬೋವ್ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್.
Okay. In a school, there are 25 teachers. ಆ ಸ್ಕೂಲಲ್ಲಿ 25 ಜನ ಟೀಚರ್ಸ್ ಇದ್ದಾರೆ. If 5 new teachers are joined, 25 ಜನ ಇದ್ದಾರೆ, ಮೊದಲು 25 ಜನ ಇದ್ದಾರೆ. 5 new teachers are joined, then the total salary increased by 2000. ಮೊದಲೊಂದು ಏನೋ ಸ್ಯಾಲರಿ ಇತ್ತು, ಒಬ್ಬೊಬ್ಬರಿಗೆ ಎಕ್ಸ್ ಅಷ್ಟು ಸ್ಯಾಲರಿ ಇತ್ತು. ಟೋಟಲ್ ಸ್ಯಾಲರಿ ಎಷ್ಟಾಗತ್ತಾ 25 ಎಕ್ಸ್ ಅಷ್ಟು ಸ್ಯಾಲರಿ ಇತ್ತು ಅನ್ಕೊಳ್ಳೋ. ಒಬ್ಬೊಬ್ಬರಿಗೆ ಎಕ್ಸ್ ಅಷ್ಟು, ಎಕ್ಸ್ ಅಂತಂದ್ರೆ ಅವ್ರು 10,000 ಇರಲಿ 20,000 ಇರಲಿ ಎಷ್ಟರ ಇರಲಿ, 25 ಜನ ಟೀಚರ್ ಇದ್ರು, ಒಬ್ಬೊಬ್ರಿಗೆ ಎಕ್ಸ್ ಅನ್ನುವಷ್ಟು ಸ್ಯಾಲರಿ ಇತ್ತು. ಟೋಟಲ್ ಸ್ಯಾಲರಿ ಎಷ್ಟಾಯ್ತು 25 ಎಕ್ಸ್. ಓಕೆ, ಆವರೇಜ್ ಸ್ಯಾಲರಿ ಇನ್ಕ್ರೀಸ್ಡ್ ಬೈ 15 rupees. ಪ್ರತಿಯೊಬ್ಬರಿಗೂ 15 ರೂಪಾಯಿ ಇನ್ಕ್ರೀಸ್ ಆಗತ್ತೆ. ಅದ ಟೋಟಲ್ ಏನ್ ನೋಡಿಲ್ರಿ, ದೆನ್ ದ ಟೋಟಲ್ ಸ್ಯಾಲರಿ ಇನ್ಕ್ರೀಸ್ಡ್ ಬೈ 2000. ಟೋಟಲ್ ಅಲ್ಲಿ ಇದು ಸಮ್ ಐತಲ್ಲ, ಈ ಸಮ್ ಅಲ್ಲಿ 2,000 ಇನ್ಕ್ರೀಸ್ ಆಗತ್ತೆ. ಇಲ್ಲಿ 2,000 ಇನ್ಕ್ರೀಸ್ ಆಯ್ತು. ಆವರೇಜ್ ಅಲ್ಲಿ ಎಷ್ಟು ಇನ್ಕ್ರೀಸ್ ಆಗತೈತಿ? ಪ್ರತಿಯೊಬ್ಬರಲ್ಲೂ ನೋಡ್ರಿ, ಆವರೇಜ್ ಸ್ಯಾಲರಿಯಲ್ಲಿ ಇನ್ಕ್ರೀಸ್ ಆಗೋದು 15 ರೂಪಾಯಿ. ಪ್ರತಿಯೊಬ್ಬರಲ್ಲಿ 15 ರೂಪಾಯಿ ಇನ್ಕ್ರೀಸ್ ಆಗುತ್ತೆ. ಯಾವಾಗ 5 ಜನ ಆಡ್ ಆದಾಗ. 25 ಇದರಲ್ಲಿ 30 ಜನ ಆದ್ರು, 30 ಜನ ಆದಾಗ ಒಬ್ಬೊಬ್ಬರಲ್ಲಿ 15 ರೂಪಾಯಿ ಆವರೇಜ್ ಆಡ್ ಆಯ್ತು, 15 ರೂಪಾಯಿ ಹೆಚ್ಚಿಗೆ ಆಯ್ತು. ಆಮೇಲೆ ಟೋಟಲ್ ಎಷ್ಟಾಗತ್ತ? 30 ಇಂಟು ಎಕ್ಸ್ ಪ್ಲಸ್ 15. ಇದು ಎದಕ್ಕೆ ಇಕ್ವಲ್ ಇರ್ತೈತಿ? 30 ಇಂಟು ಎಕ್ಸ್ ಪ್ಲಸ್ 15 ಎದಕ್ಕೆ ಇಕ್ವಲ್ ಇರ್ತೈತಿ ಅಂತಂದ್ರೆ, ಇದು ಈ 25 ಎಕ್ಸ್ ಐತಲ್ಲ, 25 ಎಕ್ಸ್ ಮೊದಲು ಇತ್ತಲ್ಲ, ಅದ್ರೊಳಗೆ 2,000 ಟೋಟಲ್ ಆಗಿ ಇನ್ಕ್ರೀಸ್ ಆಗಿರೋದಕ್ಕೆ ಈಕ್ವಲ್ ಇರ್ತೈತಿ. ಅರ್ಥ ಆಯ್ತು ಅನ್ಕೋತೀನಿ. ಈಗ ಮಲ್ಟಿಪ್ಲೈ ಮಾಡ್ರಿ, 30 ಎಕ್ಸ್ ಪ್ಲಸ್ 30 ಇಂಟು 15 ಆಗತ್ತೆ. ಎಷ್ಟಾಯ್ತು? 15 45, 4,500 ಆಗತ್ತೆ. 4,500 ಈಸ್ ಈಕ್ವಲ್ಸ್ ಟು 25 ಎಕ್ಸ್ ಪ್ಲಸ್ 2,000 ಆಗುತ್ತೆ. 25 ಅದ್ರಾಗ ಹೋದ್ರೆ 5 ಎಕ್ಸ್ ಉಳಿತು. ಕ್ವಶನ್ ಫ್ರೇಮಿಂಗ್ ಅಲ್ಲಿ ಮಿಸ್ಟೇಕ್ ಆಗಿದೆ. ಇದು 2000 ಬದಲು 6,000 ಬರ್ಕೊಡ್ರಿ. 2000 ಹತ್ರ 6,000 ಬರ್ಕೊಡ್ರಿ. ಇದು 6,000 ಐತೆ ಅನ್ಕೊಡ್ರಿ. ಇಲ್ಲಿ 6,000 ಇನ್ಕ್ರೀಸ್ ಆಗಿದೆ. 6,000 ಇದು ಈ ಕಡೆ ಹೋಗಿ 4,500 ಅಲ್ಲಿ 60ರಲ್ಲಿ 45 ಹೋಯ್ತು ಅಂದ್ರೆ 15 ಉಳಿತೈತೆ. 1,500 ಹೋಯ್ತು. ದೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 500. ಎಕ್ಸ್ ಇಸ್ ಈಕ್ವಲ್ಸ್ ಟು 500. ಕೇಳಿರೋದು ಫೈಂಡ್ ದ ಇನಿಷಿಯಲ್ ಆವರೇಜ್ ಸ್ಯಾಲರಿ ಆಫ್ ದ ಟೀಚರ್. ಇನಿಷಿಯಲ್ ಆವರೇಜ್ ಸ್ಯಾಲರಿ ಕೇಳಿದ್ದೆ ನಾನು. ಇನಿಷಿಯಲ್ ಆವರೇಜ್ ಸ್ಯಾಲರಿ ಎಷ್ಟಾಗತ್ತೆ? 500 ಆಗುತ್ತೆ. 500 ಆಪ್ಷನ್ ನನ್ನ ಆಗ್ತೀನಿ. ಇಲ್ಲಿ ಜಸ್ಟ್ 6,000 ಮಾಡ್ಕೋಬೇಕಾಗಿ. ಅರ್ಥ ಆಯ್ತು ಅನ್ಕೊಂತೀನಿ ಕ್ವಶನ್. ಇನ್ನೊಂದ್ಸತಿ ನೋಡ್ರಿ, ಇಲ್ಲಿ 6,000 ಮಾಡ್ಕೊಡ್ರಿ. ಇವಾಗ ಬಿಡ್ಸೋಣ. ಮೊದಲು 25 ಜನ ಇದ್ರು, ಒಬ್ಬೊಬ್ರು ಎಕ್ಸ್ ರೂಪಾಯಿ ಅಷ್ಟು ಸ್ಯಾಲರಿ ಇತ್ತು. ಟೋಟಲ್ 25 ಎಕ್ಸ್ ಅಷ್ಟು ಒಟ್ಟು ಮೊತ್ತ ಆಗ್ತಿತ್ತು ಆ ಸ್ಕೂಲ್ ಇರೋ ಒಂದ್ ದಿನದ ಸ್ಯಾಲರಿ. ಅದ್ರಾಗ 5 ಜನ ಜಾಯ್ನ್ ಆದ್ರು, 30 ಜನ ಆದ್ರು. ಅವಾಗ ಸ್ಯಾಲರಿ 15 ರೂಪಾಯಿ ಇನ್ಕ್ರೀಸ್ ಆಯ್ತು. 15 ರೂಪಾಯಿ ಇನ್ಕ್ರೀಸ್ ಅಂದ್ರೆ ಎಕ್ಸ್ ಪ್ಲಸ್ 15 ಆಗುತ್ತೆ. ಅದಕ್ಕೆ ಎಕ್ಸ್ ಪ್ಲಸ್ 15 ಅವಾಗಿಂದ ಟೋಟಲ್ ಸಮ್ ಎಷ್ಟಾಗುತ್ತೆ? 30 ಇಂಟು ಎವರೇಜ್ ಇಂಟು ಸಮ್, ಎವರೇಜ್ ಇಂಟು ಅಬ್ಸರ್ವೇಷನ್, ಎಕ್ಸ್ ಪ್ಲಸ್ 15 ಆಗುತ್ತೆ. ಬಟ್ ಅವ ಏನಂತಿದ್ದಾನೆ, ಮೊದಲಿರ್ತಕ್ಕಂಥ ಸಮ್ ಅಲ್ಲಿ 6,000 ಹೆಚ್ಚಿಗಾಗಿ ಹೊಸ ಸಮ್ ಬರ್ತೈತೆ ಅಂತ ಹೇಳ್ತಿದ್ದಾನೆ. ಹಂಗಿದ್ರೆ 30 ಎಕ್ಸ್ ಪ್ಲಸ್ 4,500 ಈಸ್ ಈಕ್ವಲ್ಸ್ ಟು 25 ಎಕ್ಸ್ ಪ್ಲಸ್ 6,000 ಅಂತ ಇದಕ್ಕೆ ಈಕ್ವಲ್ ಆಗುತ್ತೆ. 25 ಎಕ್ಸ್ ಈ ಕಡೆ ಬಂದು 5 ಎಕ್ಸ್ ಉಳಿತು, ಇದು ಈ ಕಡೆ ಹೋಗಿ 1,500 ಉಳಿತು. ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಸಾರಿ 5 ಎಕ್ಸ್ ಇಸ್ ಈಕ್ವಲ್ಸ್ ಟು 300 ಬರುತ್ತೆ. ಕರೆಕ್ಟ್. ಎಕ್ಸ್ ಇಸ್ ಈಕ್ವಲ್ಸ್ ಟು 300. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್.
Okay. The average number of students in a class PQRST 5 ಕ್ಲಾಸ್ ಅದಲ್ಲ 5 ಕ್ಲಾಸಲ್ಲಿ ಎವರೇಜ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ 312. PQRST 5 ಕ್ಲಾಸಲ್ಲಿ 312 ಇದ್ದಾರೆ ಅಂದ್ರೆ ಸಮ್ ಎಷ್ಟಾಗುತ್ತೆ 312 ಇಂಟು 5 ಇದು ಇದಕ್ಕೆ ಈಕ್ವಲ್ ಆಗುತ್ತೆ ಇಂಟು 10 ಡಿವೈಡೆಡ್ ಬೈ 2 ಇಂಟು 10 ಮಾಡಿದ್ರೆ 3112 ಆಗುತ್ತೆ. 2 ಒಂದ್ಲೆ 2 2 5ಲೆ 10 2 6ಲೆ 12 1560 ಇದರ ಆನ್ಸರ್ ಆಗುತ್ತೆ. ಸಮ್ ಸಿಕ್ತು 1560. The average number of students in a school P and Q together is 324. P Q ಎಷ್ಟು ಕೊಟ್ಟಿದ್ದಾನೆ average 328 ಕೊಟ್ಟಿದ್ದಾನೆ. 312 ಆಗಬೇಕು. 312 312 ಆಯ್ತಾ ಇದು? ಇಲ್ಲ, ಮುಂದೆ ಕ್ಯಾಲ್ಕುಲೇಷನ್ ಅಲ್ಲಿ ಮಿಸ್ಟೇಕ್ ಆಗುತ್ತೆ. 312 ಮಾಡ್ಕೊಟ್ಟಿರೋದು. 312 ಅಂತಂದ್ರೆ ಎಷ್ಟಾಗತ್ತೆ 624 ಆಗುತ್ತೆ ಸಮ್ ಪಿ ಮತ್ತು ಕ್ಯೂ. ನೆಕ್ಸ್ಟ್ ಎಸ್ ಅಂಡ್ ಟಿ ಇದು 284 ಅದ. 284 ಅಂದ್ರೆ 284 ಇಂಟು 2 ಅವರೇಜ್ ಸಮ್ ಎಷ್ಟಾಗತ್ತೆ? ಇದು ಅವರೇಜ್ ಐತೆ ಎಸ್ ಮತ್ತು ಟಿ ಇದು 284. ಸಮ್ ಎಷ್ಟಾಗತ್ತೆ? 4 2 8 8 2 16 2 4 1 5 568 ಆಗುತ್ತೆ. ಎಸ್ ಅಂಡ್ ಟಿ ಇದೇನಾಯ್ತು 568. ಓಕೆ, ಇವೆರಡು ಆಡ್ ಮಾಡಿ ಇದ್ರಾಗ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಆರ್ದ ವ್ಯಾಲ್ಯೂ ಸಿಗ್ತೈತೆ. ಆರ್ದ ಎಷ್ಟು ಸಿಗ್ತದೆ ನೋಡ್ರಿ, ಇವೆರಡು ಆಡ್ ಮಾಡ್ರಿ. ಇದರಲ್ಲಿ 6 2 4 ಆಡ್ ಆದಾಗ 112 ಆಯ್ತು, 9 ಆಯ್ತು, 5 and 6 10 11 ಆಯ್ತು, 1192 ಆಯ್ತು. ಇದರ 1192 ಮೈನಸ್ ಮಾಡಿದ್ರೆ 1192 ಮೈನಸ್ ಮಾಡಿದಾಗ ಇಲ್ಲಿ 8 ಉಳಿತೈತೆ, 1 ಹೊತ್ತು 10 ಹೋದ್ರೆ 6 ಉಳಿತೈತೆ, 1 ಹೋಯ್ತು, 3 ಉಳಿತೈತೆ, 0 0 368. ಆರ್ದ ವ್ಯಾಲ್ಯೂ ಏನ್ ಬಂತು? 368 ಬಂತು. ಆರ್ದ ವ್ಯಾಲ್ಯೂ 368 ಬಂತು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ಅವನು? ಪಿ ಮತ್ತು ಆರ್ ರೇಷಿಯೋ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ರಿ, ಪಿ ಮತ್ತು ಆರ್ ಸ್ಕೂಲ್ ಪಿ ಮತ್ತು ಆರ್ ರೇಷಿಯೋ ಕೊಟ್ಟಿದ್ದಾನೆ. ಪಿ ಬೈ ಆರ್ ಇಸ್ ಈಕ್ವಲ್ಸ್ ಟು 13/23. ಪಿ ದ ವ್ಯಾಲ್ಯೂ ಗೊತ್ತಿಲ್ಲ ನಮ್ಗೆ, ಪಿ ದ ವ್ಯಾಲ್ಯೂ ಎಕ್ಸ್ ಅನ್ಕೊಳ್ಳೋಣ. ಆರ್ದ ವ್ಯಾಲ್ಯೂ ಪಿ ದ ವ್ಯಾಲ್ಯೂ ಪಿ ನ ಅನ್ಕೊಡ್ರಿ. ಆರ್ದ ವ್ಯಾಲ್ಯೂ ಏನ್ ಕೊಟ್ಟಿದ್ದಾನೆ? 368 ಅಂತ ಬಂದೈತಿ. 13 ಡಿವೈಡೆಡ್ ಬೈ 23. 23 ಅಂದ್ರೆ 23, ಇಲ್ಲಿ 2 ಹೋಯ್ತು, ಇಲ್ಲಿ 1 ಮತ್ತೆ ಇಲ್ಲಿ 3 ಉಳಿತು, 138. 138 ಎಷ್ಟರಲ್ಲೇ ಹೋಗುತ್ತೆ? 3 6 18 60. ಓಕೆ, 23 6 ಹೋಗುತ್ತೆ, 23 6 ಹೋಯ್ತು. ಅಂದ್ರೆ ಪಿ ಇಸ್ ಈಕ್ವಲ್ಸ್ ಟು 13 ಇಂಟು 16 ಬಂತು. ಇದ್ರೊಳಗಿಂದು 4 ಇದಕ್ಕೆ ಹೋದ್ರೆ 13 4 52 52 ಇಂಟು 4 ಬರುತ್ತೆ. 4 2 8 4 ಇಲ್ಲಿ 20 208 ಬರ್ತದೆ. ಪಿ ಇಸ್ ಈಕ್ವಲ್ಸ್ ಟು ಪಿ ದ ವ್ಯಾಲ್ಯೂ ಬಂತು 208. ಪಿ ದ ವ್ಯಾಲ್ಯೂ ಬಂತು 208. ಓಕೆ, ಪಿ ದ ವ್ಯಾಲ್ಯೂ 208 ಬಂತಂದ್ರೆ ಕೇಳಿರೋದೇನು? ದೆನ್ ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಯೂ. ಕ್ಯೂ ಒಳಗೆ ಎಷ್ಟು ಜನ ಇದ್ದಾರೆ? ಟೋಟಲ್ ಪಿ ಮತ್ತು ಕ್ಯೂ ಒಳಗಡೆ ಪಿ ಪ್ಲಸ್ ಕ್ಯೂ ಎರಡು ಕೂಡಿಸಿ ಎಷ್ಟದಾರ? 624. ನಮಗೆ ಪಿ ಗೊತ್ತೈತೆ 208. ಹಂಗಿದ್ರೆ ಕ್ಯೂ ಎಷ್ಟಾಗತ್ತೆ? ಇದ್ರೊಳಗೆ 208 ಮೈನಸ್ ಮಾಡ್ಬೇಕು. 8 ಹೋಯ್ತು ಅಂತಂದ್ರೆ 8 3 24 ಅದಂದ್ರೆ 16 ಉಳಿತೈತಿ. 2 ಹೋಯ್ತು ಅಂತಂದ್ರೆ 4 ಉಳಿತೈತಿ. 416. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್ ಇದೆ. 416. ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್.
Okay. The average salary of Ravi Ajay is 36. ಝೀರೋ ಎಲ್ಲ ಕಡೆ ಸೇಮ್ ಐತೆ 30 ಓಕೆ ಅದನ್ನ ಬಿಟ್ಬಿಟ್ಟು 30. ದ ಅವರೇಜ್ ಸ್ಯಾಲರಿ ಆಫ್ ರವಿ ಅಂಡ್ ಅಜಯ್. ರವಿ ಪ್ಲಸ್ ಅಜಯ್ ಅವರೇಜ್ ಸ್ಯಾಲರಿ ಎಷ್ಟೈತಿ 36. ಅಂದ್ರೆ ಸಮ್ ಎಷ್ಟಾಗತ್ತೆ 72 ಆಗುತ್ತೆ. 36 ಇಸ್ ಡಬಲ್. ವೈಲ್ ದಟ್ ಆಫ್ ಅಜಯ್ ಅಂಡ್ ಕಿರಣ್. ಅಜಯ್ ಮತ್ತು ಕಿರಣ್ ಎಷ್ಟೈತಿ 42 ಅದಂದ್ರೆ 84 ಐತಿ. ಇದು ಆವರೇಜ್ ಸ್ಯಾಲರಿ ಆಫ್ ಆಲ್ ತ್ರೀ ಅಂದ್ರೆ ಯಾರು ಬರ್ತಾರೆ ರವಿ ಅಜಯ್ ಕಿರಣ್. ಈ ಮೂರು ಜನರದ ಎಷ್ಟೈತಿ 39 ಇಂಟು 3 ಇಂಟು 39 ಇಂಟು 3 ಎಷ್ಟಾಗತ್ತೆ 33 27 3 9 1 10 11 33 27 3 9 1 10 11 ಇರ್ಲಿ ಆಮೇಲೆ ನೋಡೋಣ. ಎಲ್ಲ ಬರ್ದೆ ಬಿಡ್ರಿ ಡೈರೆಕ್ಟ್. ಇವ್ರ ಮೂರು ಜನದ ಎಷ್ಟೈತಿ 39 ಐತಿ. 39 ಅಂದ್ರೆ ಮೂರು ಜನದ ಸಮ್ ಬೇಕು ನಮ್ಗೆ. ಆವರೇಜ್ 39,000 ಅದ. ಸಮ್ ಎಷ್ಟಾಗತ್ತೆ 9 27 2 ಕ್ಯಾರಿ 3 3 9 1 10 11 117 ಬತ್ತು. ಮುಂದೆ 000 ಇರ್ತೈತಿ. ಅದೇನು ತಲೆ ಕರ್ಸ್ಕೊಬೇಡ್ರಿ. ಕೇಳಿರೋದೇನವನು ನೆಕ್ಸ್ಟ್ ಇಫ್ ದ ಸ್ಯಾಲರೀಸ್ ಆಫ್ ಆಲ್ 4 ಆರ್ ಇನ್ಕ್ಲೂಡ್. ಮೋಹನ್ ಕೊಟ್ಟಿದಾನಲ್ಲ, ಮೋಹನ್ ಸ್ಯಾಲರಿ 6,000 ಮೋರ್ ದ್ಯಾನ್ ದ ಅಜಯ್. ದೆನ್ ಆಲ್ 4 ಅವರೇಜ್ 4 ಜನದ ಅವರೇಜ್ ಕೇಳಿದಾನ ವಾಪಸ್. ಓಕೆ, 4 ಜನದ ಅವರೇಜ್ ಕೇಳಿದಾನಂತ ನಮಗೆ ಯಾರಿಂದ ಮೋಹನ್ ಸ್ಯಾಲರಿ 6,000 ಅಜಯ್ಗಿಂತ ಜಾಸ್ತಿ ಇದೆ ಅಂದ್ರೆ ಅಜಯ್ದ ಸ್ಯಾಲರಿ ಬೇಕು ನಮಗೆ. ಅಜಯ್ದ ಸ್ಯಾಲರಿ ಬೇಕಂತಂದ್ರೆ ಅಜಯ್ ಇಲ್ಲಿ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಆರ್ ಮತ್ತು ಕೆ ವ್ಯಾಲ್ಯೂ ಇಲ್ಲಿ ಹಾಕಿದೀವಿ ಅಂತಂದ್ರೆ ಆರ್ ಮತ್ತು ಕೆ ವ್ಯಾಲ್ಯೂ ಹಾಕಿದ್ರೆ ಅಜಯ್ದ ವ್ಯಾಲ್ಯೂ ಸಿಗುತ್ತೆ. ಆರ್ ಮತ್ತು ಕೆ ಪ್ಲಸ್ ಅಲ್ಲಿ ಬೇಕು, ಆರ್ ಪ್ಲಸ್ ಕೆ ಬೇಕು. ಇಲ್ಲಿ ಎ ಕ್ಯಾನ್ಸಲ್ ಐತಂದ್ರೆ ಆರ್ ಮೈನಸ್ ಕೆ ಬರುತ್ತೆ ಅಥವಾ ಕೆ ಮೈನಸ್ ಆರ್ ಬರುತ್ತೆ. ಇದು ಆಗಕ್ಕೆ ಸಾಧ್ಯ ಇಲ್ಲ. ನೋಡೋಣ ಇನ್ನೊಂದ್ಸತಿ. ಓಕೆ, ಡೈರೆಕ್ಟ್ ಆರ್ ಪ್ಲಸ್ ಎ ಹಾಕ್ರಿ. ಇಲ್ಲಿ ಆರ್ ಪ್ಲಸ್ ಎ ಅಂದ್ರೆ 72 ಐತೆ, ಆರ್ ಪ್ಲಸ್ ಎ ಅಂದ್ರೆ 72 ಐತೆ. ಅಂದ್ರೆ ಕೇದ ವ್ಯಾಲ್ಯೂ ಎಷ್ಟು ಬರುತ್ತೆ ಇದ್ರಾಗ 72 ಹೋಯ್ತು. 117 ಅಲ್ಲಿ 72 ಆಯ್ತು ಅಂದ್ರೆ 2 ಹೋದ್ರೆ 5 7 ಹೋದ್ರೆ 11 ಅಲ್ಲಿ 7 ಹೋದ್ರೆ 4 45 ಬರುತ್ತೆ. ಅಂದ್ರೆ ಕೆ 45 ಬಂತು. ಇದ್ರಾಗ ಕೆ 45 ಹಾಕ್ರಿ. ಇಲ್ಲಿ 45 ಇದ್ರಲ್ಲಿ 84 ಅಲ್ಲಿ 45 ಹೋಯ್ತು ಅಂದ್ರೆ 84 ಅಲ್ಲಿ 45 ಆಯ್ತಂದ್ರ 9 ಉಳಿತದ. 1 ಕ್ಯಾರಿ 4 ಹೋದ್ರೆ 4 1 3 39 ಉಳಿತೈತಿ. ಯಾವ್ದು ಕೇದ್ ಏದ್ 39 ಎ 39 ಎ 39 ಐತಿ. ಕೆ ಎ 39 ಅಂದ್ರ ಇಲ್ಲಿ ಎ 39 ಅಂದ್ರೆ 72 ಅಲ್ಲಿ 39 ಹೋಯ್ತು. 72 ಅಲ್ಲಿ 39 ಹೋದ್ರೆ ಎಷ್ಟು ಬರ್ತದೆ 12ರಲ್ಲಿ 9 ಹೋದ್ರೆ 10 ಹೋದ್ರೆ 2 9 ಹೋದ್ರೆ 3 ಬರ್ತೈತಿ. 4 ಹೋದ್ರೆ 3 ಬರ್ತದೆ 33 ಬಂತು. ಆರ್ದ ವ್ಯಾಲ್ಯೂ 33 ಬಂತು. ಎಲ್ಲರದ್ದು ಸಿಕ್ತು ನಮ್ಗೆ. ಆರ್ ಎ ಕೆ ಎಂ ಮೋಹನ್ ಆಮೇಲೆ ಬರೀನ. ಆರ್ದ ವ್ಯಾಲ್ಯೂ 33,000, ಎದ ವ್ಯಾಲ್ಯೂ 39,000, ಕೆದ ವ್ಯಾಲ್ಯೂ 45,000. ಮೋಹನ್ ಅಜಯ್ಗಿಂತ 6 ವರ್ಷ ಜಾಸ್ತಿ ಇದ್ದಾನೆ. ಅದು 6,000 ಜಾಸ್ತಿ ತಗೋತಾನೆ. 39,000 ಅಂದ್ರೆ ಅದ್ರಲ್ಲಿ 6,000 ಸೇರಿಸಿದ್ರೆ 39ರಲ್ಲಿ 6 ಸೇರಿದ್ರೆ 45. ಇನ್ನು 45,000. ಎಲ್ಲರದ್ದು ಅವರೇಜ್ ಬೇಕೀಗ. 45 ಪ್ಲಸ್ 45 90 ಪ್ಲಸ್ 40 110 30 130 ಪ್ಲಸ್ 30 160 162 162,000. ಇದ್ರ ಆನ್ಸರ್ ಡಿವೈಡೆಡ್ ಬೈ 4 ಜನ ಇದ್ದಾರೆ. ಅವರೇಜ್ ಬೇಕಾದ್ರೆ ಡಿವೈಡ್ ಬೈ 4 ಮಾಡ್ತೀವಿ. 4 4 16 4 2ಕ್ಕೆ ಹೋಗಲತ್ತೆ 0 ಕೊಟ್ವಿ. 4 5 20 ಆಯ್ತು 0 0 40,500 40,500 ಇದ್ರ ಆನ್ಸರ್ ಆಗುತ್ತೆ. ಅವರೇಜ್ ಎ ಆಪ್ಷನ್ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್.
Okay, average marks of class A is P. ಕ್ಲಾಸ್ ಎ ಆರ್ ಪಿ. ಕ್ಲಾಸ್ ಎ ಐತೆ, ಅದರ ಆವ್ರೇಜ್ ಕೊಟ್ಟಿದ್ದಾನೆ ಎಷ್ಟು ಪಿ ಅಂತೇಳಿ. ಕ್ಲಾಸ್ ಎ ಒಳಗೆ ಎಷ್ಟು ಜನ ಅದ್ರ ಗೊತ್ತಿಲ್ಲ, ಎನ್ ಅಂತ ಜನ ಅದರ ಅನ್ಕೊಳ್ಳೋಣ. ವೆನ್ ದ ಮಾರ್ಕ್ಸ್ ಆಫ್ ದ ಅಂದ್ರೆ ಟೋಟಲ್ ಎಷ್ಟಾಗುತ್ತೆ, ಎನ್ ಇಂಟು ಪಿ ಆಗುತ್ತೆ. ಮಾರ್ಕ್ಸ್ ಆಫ್ ದ 18 ಸ್ಟೂಡೆಂಟ್ಸ್ ಆರ್ ರೆಡ್ಯೂಸ್ಡ್ ಬೈ 5, then the average marks of the class decreased by 2 if the number of students in the class B was 12 more than the class A. Then find the total, then the and the total marks of the class B is 55,700. Then find the average marks of class B. Okay, ಇಲ್ಲಿ ಏನ್ ಕೇಳ್ತಿದ್ದಾನೆ ಅವನು, ಕ್ಲಾಸ್ ಬಿ ಎವರೇಜ್ ಮಾರ್ಕ್ಸ್ ಹೇಳ್ತಿದ್ದಾನೆ. ಕ್ಲಾಸ್ ಎ ದಲ್ಲಿ ಕೆಲವೊಂದು ವ್ಯಾಲ್ಯೂ ಕೊಟ್ಟಿದ್ದಾನೆ. ಕ್ಲಾಸ್ ಎ ಅಲ್ಲಿ ಏನೇನು ವ್ಯಾಲ್ಯೂ ಕೊಟ್ಟಿದ್ದಾನೆ, ಕ್ಲಾಸ್ ಎ ಅಲ್ಲಿ ಒಂದು ಕೊಟ್ಟಿರೋದು ಅವರೇಜ್ ಮಾರ್ಕ್ಸ್, ಎವರೇಜ್ ಎಷ್ಟಿದೆ ಪಿ ಅಂತ ಕೊಟ್ಟಿದ್ದಾನೆ. ಟೋಟಲ್ ಎನ್ ಸ್ಟೂಡೆಂಟ್ಸ್ ಇದ್ದಾರೆ ಅನ್ಕೊಳ್ಳೋಣ. ನೆಕ್ಸ್ಟ್ ಏನ್ ಮಾಡ್ದವನು 18 ಸ್ಟೂಡೆಂಟ್ಸ್ಗಳದ್ದು 5 ಮಾರ್ಕ್ಸ್ ಕಡಿಮೆ ಮಾಡ್ತಾನೆ. ಇವಾಗ ಏನಾಗತ್ತಿ, ಎನ್ ಪಿ ಅಂತೇಳಿ ಟೋಟಲ್ ಮಾರ್ಕ್ಸ್ ಐತೆ, ಎನ್ ಪಿ ಅಂತೇಳಿ ಇವಾಗ ಪ್ರೆಸೆಂಟ್ ಟೋಟಲ್ ಮಾರ್ಕ್ಸ್ ಐತೆ. ನೆಕ್ಸ್ಟ್ ಏನ್ ಮಾಡ್ತಾನವ, ಎನ್ ಅದೇ ಪಿನೇ ಇರ್ತೈತಿ, ಬಟ್ ಅವರೇಜ್ ಪ್ರತಿಯೊಬ್ಬರಲ್ಲೂ ಏನ್ ಮಾಡ್ತಾನೆ ಅವನು 5 ಮಾರ್ಕ್ಸ್ ಕಡಿಮೆ ಮಾಡ್ತಾನೆ. 5 ಮಾರ್ಕ್ಸ್ ಕಡಿಮೆ ಮಾಡಿದಾಗ ಅವರೇಜ್ ಅಲ್ಲಿ ಎಷ್ಟು ಕಡಿಮೆ ಆಗ್ತೈತಿ, 2 ಮಾರ್ಕ್ಸ್ ಅವರೇಜ್ ಅಲ್ಲಿ ಕಡಿಮೆ ಆಗುತ್ತೆ. ಅವರೇಜ್ ಅಲ್ಲಿ 2 ಕಡಿಮೆ ಆಗಿ ಪಿ -2 ಆಗುತ್ತೆ. ಇಲ್ಲಿ ಏನಾಯ್ತದ, ಎನ್ ಇಂಟು ಪಿ -2 ಇದು ಎದಕ್ಕೆ ಈಕ್ವಲ್ ಇರ್ತೈತಿ ಅಂದ್ರೆ ಎನ್ ಪಿ ಮೈನಸ್ 18 ಸ್ಟೂಡೆಂಟ್ಸ್ಗಳಲ್ಲಿ 5 ಮಾರ್ಕ್ಸ್ ಕಡಿಮೆ ಮಾಡ್ದ ಅಂದ್ರೆ ಟೋಟಲ್ ಎಷ್ಟು ಕಡಿಮೆ ಮಾಡ್ದ, 18 90 ಮಾರ್ಕ್ಸ್ ಕಡಿಮೆ ಮಾಡ್ದ. ಇದಕ್ಕೆ ಈಕ್ವಲ್ ಇರ್ತೈತೆ. ಅರ್ಥ ಆಯ್ತು ಅನ್ಕೊಂತೇನೆ. ಇದು ಯಾಕೆ ಈಕ್ವಲ್ ಅಂತಂದ್ರೆ, ಮೊದಲಿತ್ತು ಎನ್ ಪಿ ಅಂತ ಟೋಟಲ್ ಸಮ್ ಇತ್ತು ಕ್ಲಾಸ್, ಅದು ಎ ಕ್ಲಾಸ್ದು ಟೋಟಲ್ ಮಾರ್ಕ್ಸ್ ಎಷ್ಟಿತ್ತು, ಎನ್ ಪಿ ಇತ್ತು. ಅದರೊಳಗಡೆ 18 ಜನ ಹುಡುಗರದು 5 ಮಾರ್ಕ್ಸ್ ಕಡಿಮೆ ಮಾಡ್ದ ಅಂದ್ರೆ 90 ಮಾರ್ಕ್ಸ್ ಕಡಿಮೆ ಮಾಡಿದಾಗ ಎವರೇಜ್ ಅಲ್ಲಿ 2 ಕಡಿಮೆ ಆಗುತ್ತೆ. ಅದೇ ಸೇಮ್ ಬರ್ದಿರೋದು ನಾನು. ಎನ್ ಪಿ -2n ಈಸ್ ಈಕ್ವಲ್ಸ್ ಟು ಎನ್ ಪಿ -90 ಆಗುತ್ತೆ. ಎನ್ ಪಿ ಕ್ಯಾನ್ಸಲ್ ಆಗಿ ಮೈನಸ್ ಕ್ಯಾನ್ಸಲ್ ಆಗಿ 2 ಅಂದ್ರೆ 245 ಬರುತ್ತೆ. ದೆನ್ ಎನ್ ಈಸ್ ಈಕ್ವಲ್ಸ್ ಟು 45 ಬಂತು. ಎನ್ ವ್ಯಾಲ್ಯೂ 45 ಬಂತು. ಓಕೆ, ನೆಕ್ಸ್ಟ್ ಏನಂತಾನೆ, ಇಫ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಕ್ಲಾಸ್ ಬಿ ಇಸ್ 12 ಮೋರ್ ದ್ಯಾನ್ ದ ಕ್ಲಾಸ್ ಎ. ಕ್ಲಾಸ್ ಎ ಸ್ಟೂಡೆಂಟ್ಸ್ಗಳು ಸಿಕ್ಕರು ಎಷ್ಟು, 45. ದೆನ್ ಕ್ಲಾಸ್ ಬಿ ಸ್ಟೂಡೆಂಟ್ ಎಷ್ಟಾಗ್ತಾರೆ, 45 ಪ್ಲಸ್ 12 ಆಗ್ತಾರೆ. ಯಾಕಂದ್ರೆ 12 ಜನ ಜಾಸ್ತಿ ಇದಾರೆ ಅಂದ್ರೆ 57 ಆಯ್ತು ಟೋಟಲ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಬಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ, ಕ್ಲಾಸ್ ಎ ಅಂಡ್ ದ ಟೋಟಲ್ ಮಾರ್ಕ್ಸ್ ಆಫ್ ದ ಕ್ಲಾಸ್ ಬಿ. ಕ್ಲಾಸ್ ಬಿ ದ ಟೋಟಲ್ ಮಾರ್ಕ್ಸ್ ಕೊಟ್ಟಿದ್ದಾನೆ. ಟೋಟಲ್ ಮಾರ್ಕ್ಸ್ ಎಷ್ಟೈತೆ, 5700. ಅಂದ್ರೆ ಅವರೇಜ್ ಮಾರ್ಕ್ಸ್ ಎಷ್ಟು ಬರ್ತೈತೆ ಪ್ರತಿಯೊಬ್ಬರಿಗೂ, 5700 ಡಿವೈಡೆಡ್ ಬೈ 57, 57 ಅಂದ್ರೆ 57 100 ಬರ್ತದೆ ಪ್ರತಿಯೊಬ್ಬರದ್ದು. ಅವರೇಜ್ 100. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೇನೆ. ಆಪ್ಷನ್ ನಂಬರ್ ಇ ಕರೆಕ್ಟ್. ನೆಕ್ಸ್ಟ್ ಕ್ವಶನ್.
Okay. In an office, there are 360 employees. Office ಅಲ್ಲಿ 360 ಎಂಪ್ಲಾಯೀಸ್ ಇದ್ದಾರೆ. In which the ratio of number of men to women ಎಷ್ಟದ 3:2. 3:2 ಅಂದ್ರೆ ಮೆನ್ ಎಷ್ಟಾಗ್ತಾರೆ? ಎರಡು ಸೇರಿಸಿದ್ರೆ 5 ಯೂನಿಟ್ ವ್ಯಾಲ್ಯೂ ಎಷ್ಟಾಗದ 360 ಅದ. ಅಂದ್ರೆ 1 ಯೂನಿಟ್ ವ್ಯಾಲ್ಯೂ ಎಷ್ಟು ಬರ್ತೈತಿ? 72 ಬರ್ತೈತಿ. 72 ಹೇಳಿ 144, 72 ಮೂರ್ಲೆ 216. ಓಕೆ. ಸಮ್ ಮೋರ್ ವುಮೆನ್ಸ್ ಆರ್ ಎಂಪ್ಲಾಯ್ಡ್. ಇನ್ನು ಕೆಲವೊಂದು ವುಮೆನ್ಸ್ ಎಂಪ್ಲಾಯ್ಡ್ ಆದ್ರು ಅವಾಗ ರೇಷಿಯೋ ಏನಾಯ್ತೈತಿ? 1:1 ಆಗುತ್ತೆ. ಕೆಲವೊಂದು ವುಮೆನ್ ಆ್ಯಡ್ ಆಗ್ತಾರೆ. ಸಮ್ ವುಮೆನ್ ವುಮೆನ್ ಆ್ಯಡ್ ಆದಾಗ ರೇಷಿಯೋ 1:1 ಆಗ್ತಾರೆ. 1:1 ಆಗ್ಬೇಕಂತಂದ್ರೆ ಇದ್ರ ಈಕ್ವಲ್ ಇದಾಗಬೇಕು. ಇದಾಗಬೇಕಂತ ಇದರಲ್ಲಿ ಎಷ್ಟು ಆ್ಯಡ್ ಆಗಬೇಕು? 144 ಹೋದ್ರೆ 72 ಆ್ಯಡ್ ಆಗಬೇಕು. 72 ಜನ ಆ್ಯಡ್ ಆಗಬೇಕು. A = 72 ಆಯ್ತು. A = 72 ಆ್ಯಡ್ ಆದಾಗ ಇಲ್ಲಿ ಏನಾಗುತ್ತೆ? 216 ಆಗುತ್ತೆ. ಇಲ್ಲಿ ಏನಾಗುತ್ತೆ? 216 ಆಗುತ್ತೆ. ಎರಡು ಈಕ್ವಲ್ ಆಗುತ್ತೆ. ದ ಆವರೇಜ್ ಏಜ್ ಆಫ್ ಆಲ್ ಎಂಪ್ಲಾಯೀಸ್ ಈಸ್ ನೌ 30 years. ಆಲ್ ಎಂಪ್ಲಾಯೀಸ್ ಎಷ್ಟಾದರೂ ಟೋಟಲ್ 216 + 216 432. 432 ಜನರದ ಆವರೇಜ್ ಎಷ್ಟೈತೆ? 30 years ಐತೆ. And the average age of women is 4 years less than the men. Women the average is 4 years less than the men. ಈಗ ಇದನ್ನೇ ನೋಡೋಣ. 432 × 30 ಐತಲ್ಲ, ಇದು ಈಕ್ವಲ್ ಟು ಅವರೇಜ್ ಟೋಟಲ್ ಐತಿ. ಇವಾಗ ಅವರೇಜ್ ಮೆನ್ದು ಅವರೇಜ್ ವುಮೆನ್ದು ಮಾಡ್ಬೇಕು. ಇವಾಗ ಮೆನ್ ಎಷ್ಟಿದ್ದಾರೆ? 216 ಮೆನ್ದು ಎಕ್ಸ್ ಅದಂತ ಅನ್ಕೊಳ್ಳೋಣ ಅವರೇಜ್. ದೆನ್ ವುಮೆನ್ದು ಏನು ಎಷ್ಟದ? 216. ಈ ಮೆನ್ಗಿಂತ 4 ಅವರೇಜ್ ಕಡಿಮೆ ಐತೆ, ಅಂದ್ರೆ x - 4 ಐತೆ ವುಮೆನ್ದು. 200 ಇಲ್ಲಿ 216 200 ಎರಡು ಕಡೆ ಐತೆ. ಇದು ಎರಡು ಕಡೆ ಕ್ಯಾನ್ಸಲ್. 216 ಒಂದ್ಲೇ, 216 ಎರಡಲೇ ಆಯ್ತು. ಇದು 30 × 2 60 ಆಗುತ್ತೆ. is equals to x + x - 4 ಆಗುತ್ತೆ. -4 ಈ ಕಡೆ ಬಂದು +4 ಆಗುತ್ತೆ. 64 = 2x ಆಗುತ್ತೆ. ಅಂದ್ರೆ x = 32 ಆಗುತ್ತೆ. x = 32. ಇದು ಮೆನ್ದ್ ಅನ್ಕೊಂಡಿವ್ನು, ಇದು ವುಮೆನ್ದ್ ಅನ್ಕೊಂಡಿವಿ. ಕೇಳಿರೋದೇ ನಾನು ಫೈಂಡ್ ದ ಅವರೇಜ್ ಏಜ್ ಆಫ್ ಮೆನ್ ಅಂಡ್ ವುಮೆನ್. ಮೆನ್ದ್ ಅವರೇಜ್ ಏಜ್ x ಅನ್ಕೊಂಡಿವಿ. ಅಂದ್ರೆ ಮೆನ್ 32 ಇಲ್ಲಿ ಐತೆ, 32 ಇಲ್ಲಿ ಐತೆ. ಓಕೆ. ವುಮೆನ್ದ್ ಎಷ್ಟೈತೆ? ಈ 32ಗಿಂತ 4 ಕಡಿಮೆ. 4 ಕಡಿಮೆ ಅಂದ್ರೆ 28 ಬೇಕು. 32ಗಿಂತ 4 ಕಡಿಮೆ ಅಂದ್ರೆ 28. ಆಪ್ಷನ್ ನಂಬರ್ A ಕರೆಕ್ಟ್ ಆನ್ಸರ್. 32ಗಿಂತ 4 ಕಡಿಮೆ ವುಮೆನ್ದ್ ಐತೆ. ಇಲ್ಲಿ ನೀವು 4 ಜಾಸ್ತಿ ಮಾಡಿ 36 ಮಾಡಿ ಇದು ಆನ್ಸರ್ ಆಗ್ತೀರಾ. ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಬಟ್ 4 ಕಡಿಮೆ ಐತೆ. 32 - 4 28. ಅರ್ಥ ಆಯ್ತು ಅನ್ಕೋತೀವಿ. ಏನೋ ಡೌಟ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ನೀವು ನಿಮ್ಮ ಕ್ವಶನ್ಸ್ಗಳು ನೀವು ಸಾಲ್ವ್ ಮಾಡಬೇಕಾದ್ರೆ ಏನಾದ್ರು ಡೌಟ್ ಬಂದರೆ ಆ ಕ್ವಶನ್ಸ್ಗಳು ಕೂಡ ಗ್ರೂಪಲ್ಲಿ ಸೆಂಡ್ ಮಾಡಿ. ಓಕೆ. ಕ್ಲಾಸ್ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ನಾಳೆ ಕ್ಲಾಸಿಂದ ನಾವೇನು ಮಾಡೋಣ? ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಇದರದ್ದು ರೀಸನಿಂಗ್ ಅಲ್ಲಿದ್ದ. ಓಕೆ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ಬೈ. ಥ್ಯಾಂಕ್ ಯು.